ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ. ಕ್ಷೇಮವಾಗಿರಿ, ನಗ್ತಾ ಇರಿ. ನನ್ನ ಪ್ರಥಮ ವಿಮಾನಯಾನದಲ್ಲಿನ ಕೆಲವೊಂದು ದೃಶ್ಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ದಯವಿಟ್ಟು ವೀಕ್ಷಿಸಿ, ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಂಬಲಿಸಿ. हमारे विमान कर्मी दल आयशा, प्रिया, श्रेया और मैं अस्मिता आपकी मुख्य विमान कर्मी दल हूँ. हम हिंदी और अंग्रेजी बोल सकते हैं और हम में से कुछ बंगाली और नेपाली भी बोलते हैं. आपके सहयोग और विमान कर्मी दल के निर्देशों के पालन से हम इस यात्रा को सुरक्षित, आरामदायक और बेहतर बना पाएंगे. हमें बेहद खुशी है कि हम आपको हमारे देश के साथ जोड़ सके. प्रस्तुत है आपके लिए इंडिया बाय इंडिगो. धन्यवाद. ನಾವು ಪ್ರಯಾಣಿಸುತ್ತಿದ್ದ ಈ ಇಂಡಿಗೋ ವಿಮಾನ ಹೊರಗಡೆಯಿಂದ ನೋಡಲಿಕ್ಕೆ ಚಿಕ್ಕದಾಗಿದ್ದರೂ ಒಳಗಡೆ ತುಂಬ ದೊಡ್ಡದಿತ್ತು. ಸುಮಾರು 150ಕ್ಕೂ ಹೆಚ್ಚು ಜನ ಕುಳಿತುಕೊಳ್ಳುವಷ್ಟು ವಿಶಾಲವಾಗಿತ್ತು. ಇದು ರೈತನ ಮಿತ್ರ ಟ್ರ್ಯಾಕ್ಟರ್ನ ಮೂಲಕ ಟ್ರಾಲಿಗಳನ್ನು ಎಳ್ಕೊಂಡು ಬರುವಂಥ ದೃಶ್ಯ. ವಿಮಾನವು ರನ್ವೇಗೆ ಹೋಗುವ ಮಾರ್ಗದಲ್ಲಿ ಸಾಲು ಸಾಲಾಗಿ ನಿಂತಿರುವ ಅನೇಕ ವಿಮಾನಗಳು. ಇಷ್ಟೆಲ್ಲ ವಿಮಾನಗಳನ್ನು ಹತ್ತಿರದಿಂದ ನೋಡುವಾಗ ಏನೋ ಒಂಥರ ಖುಷಿ. ಈ ವಿಮಾನಗಳನ್ನು ಕೇವಲ ಆಕಾಶದಲ್ಲಿ ನೋಡಿದ ನಮಗೆ ಇಷ್ಟು ಹತ್ತಿರದಿಂದ ನೋಡಿದಾಗ ಆಗುವ ಅನುಭವವೇ ರೋಮಾಂಚನ. ಇದು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಮ್ಮ ವಿಮಾನವು ಟೇಕ್ ಆಫ್ ಆಗುವ ಸಂದರ್ಭ. ಪಕ್ಕದಲ್ಲಿ ಅನೇಕ ವಿಮಾನಗಳು ಮೇಲೆ ಹಾರಾಡಲಿಕ್ಕೆ ಸಾಲುಗಟ್ಟಿರುವುದನ್ನು ನೋಡಬಹುದು. ಮಧ್ಯದಲ್ಲಿ ಜೈ ಶ್ರೀರಾಮ್ ಘೋಷಣೆ. ಅಬ್ಬಾ, ಈ ಅನುಭವ ಹೇಳತಿರೋದು. ಈ ವಿಮಾನದ ಕಿಟಕಿಯ ಗ್ಲಾಸುಗಳನ್ನು ಈ ರೀತಿ ಓಪನ್ ಅಥವಾ ಕ್ಲೋಸ್ ಮಾಡ್ಕೊಳ್ಬೋದು. Safety and for the safety of others, you are requested to leave your bags. ಇದು ಅಯೋಧ್ಯೆಯ ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಈಗ ಅಯೋಧ್ಯೆಯಿಂದ ನಮ್ಮ ವಿಮಾನ ಟೇಕ್ ಆಫ್ ಆಗುವ ಸಂದರ್ಭ. ನಾವು ಅಯೋಧ್ಯೆಯಿಂದ ಬೆಂಗಳೂರಿಗೆ ಬರ್ತಾ ಇದ್ದಂಥ ಈ ವಿಮಾನ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನ ಆಗಿತ್ತು. ವಿಮಾನಗಳು ಎಷ್ಟು ಮೇಲೆ ಹಾರಾಡ್ತವೆ ಅಂದರೆ ನೋಡಿ, ಕೆಳಗಡೆ ಹತ್ತಿಯಂತೆ ಕಾಣ್ತಾ ಇರೋದು ಅದು ಮೋಡಗಳು. ಆ ಮೋಡಗಳಿಗಿಂತ ಮೇಲ್ಗಡೆ ವಿಮಾನಗಳು ಹಾರಾಡ್ತವೆ. ಇದು ನೋಡಿ, ಯಾವುದೋ ಒಂದು ದೊಡ್ಡ ನದಿ ಕೇವಲ ಒಂದು ಗೆರೆಯಂತೆ ಕಾಣಿಸುತ್ತೆ. ಈ ಮಾರ್ಗದಲ್ಲಿ ಕೇವಲ ನೀಲಿ ಆಕಾಶ ಬಿಟ್ಟರೆ ಬೇರೆ ಏನೂ ಕಾಣಿಸೋದಿಲ್ಲ. ಅದರಲ್ಲೊಂದು ಬೇರೆ ಯಾವುದೋ ಒಂದು ವಿಮಾನ ಹೋಗ್ತಾ ಇದೆ ನೋಡಿ. ನೋಡಿ, ಮೇಲೆ ಕಾಣ್ತಾ ಇರೋದೆಲ್ಲ ಶುಭ್ರವಾದ ನೀಲಿ ಆಕಾಶ, ಕೆಳಗಡೆ ಇರೋದೆಲ್ಲ ಕೇವಲ ಮೋಡಗಳು. ವಿಮಾನ ಕೆಳಗಡೆ ಇಳಿತಾ ಇದ್ದಂತೆ ಗದ್ದೆಗಳನ್ನು, ಮನೆಗಳನ್ನು ಕಾಣಬಹುದು. ಈಗ ನಮ್ಮ ವಿಮಾನ ಬೆಂಗಳೂರಿನ ಏರ್ಪೋರ್ಟಿಗೆ ಬರ್ತಾ ಇದೆ. ನೋಡಿ, ಇಲ್ಲಿ ಕಾಣ್ತಾ ಇರೋದು ದೇವನಹಳ್ಳಿ ಟೋಲ್ ಗೇಟ್. ಇಲ್ಲಿ ಕಾಣ್ತಾ ಇರೋದು ವಿಂಡ್ ಮಿಲ್ನ ರೆಕ್ಕೆ ತಯಾರಾಗುವಂಥ ಫ್ಯಾಕ್ಟ್ರಿ. ಈಗ ನಮ್ಮ ವಿಮಾನ ಬೆಂಗಳೂರಿನ ಅಂತಾರಾಷ್ಟ್ರೀಯ ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗ್ತಾ ಇದೆ. Prevent the bags from getting exchanged with the fellow passengers. Guests with wheelchair bookings are requested to remain seated at the moment. Our team will assist you after all other guests have deplaned. It was a pleasure having you on board and we hope to see you soon again.
नमस्कार, डीजी यात्रा ऐप डाउनलोड करें और भारत के 14 हवाई अड्डों में शीट टर्मिनल प्रवेश और बोर्डिंग और समर्पित गेट्स की ನಾವು ಚೆಕ್ಕಿನ್ಗೆ ಕೊಟ್ಟಂಥ ನಮ್ಮ ಲಗೇಜ್ ಬ್ಯಾಗ್ಗಳು ಈ ರೀತಿ ನಮ್ಮ ಕೈ ಸೇರ್ತವೆ. ಆತ್ಮೀಯ ವೀಕ್ಷಕರೇ, ನನ್ನ ಇಂದಿನ ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾಳೆ ಮತ್ತೊಂದು ಹೊಸ ವಿಷಯದೊಂದಿಗೆ, ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಕ್ಷೇಮವಾಗಿರಿ, ನಗ್ತಾ ಇರಿ. ನಮಸ್ಕಾರ.